70 ವರ್ಷಗಳಲ್ಲಿ ಯಾವುದೇ ಗೇಟ್ ಹಾನಿಯಾಗಿಲ್ಲ. 70 ವರ್ಷಗಳಲ್ಲಿ ಯಾವುದೇ ಗೇಟ್ ಹಾನಿಯಾಗಿಲ್ಲ. ತುಂಗಭದ್ರಾ ಜಲಾಶಯದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. 33 ಗೇಟ್ಗಳ ಪೈಕಿ ಯಾವುದೇ ಗೇಟ್ ಹಾನಿಯಾಗಿರಲಿಲ್ಲ. ಕಾಲಕಾಲಕ್ಕೆ ಬೋರ್ಡ್ನವರು ಗೇಟ್ ಅನ್ನು ಪರಿಶೀಲಿಸಬೇಕಿತ್ತು. ಆಂಧ್ರ, ತೆಲಂಗಾಣ ಸಚಿವರು, ಸಂಸದರು, ಶಾಸಕರು ಬಂದಿದ್ದಾರೆ. ರೈತರ ಬೆಳೆಗೆ ನೀರನ್ನ ಕೊಡಿಸಲು ಪ್ರಯತ್ನ ನಡೀತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹಾಗೆಯೇ ತ್ವರಿತವಾಗಿ ಹೊಸ ಗೇಟ್ ಅಳವಡಿಸುವ ಕಾರ್ಯ ಕೂಡ ನಡೀತಾ ಇದೆ. ಮತ್ತೊಮ್ಮೆ ಜಲಾಶಯ ತುಂಬಿದ ಮೇಲೆ ಬಾಗಿನ ಅರ್ಪಿಸ್ತೇನೆ. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು ತುಂಗಭದ್ರಾ ಜಲಾಶಯದಲ್ಲಿ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದರ ಜೊತೆಗೆ ಖುದ್ದು ಅವರೇ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಆದಷ್ಟು ಬೇಗ ಆಗಿರುವ ಸಮಸ್ಯೆಯನ್ನು ಸರಿಪಡಿಸ್ತೀವಿ ಎಂದಿದ್ದಾರೆ. 2019ರಲ್ಲಿ ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಅಲ್ಲಿ ತೊಂದರೆ ಆಗಿತ್ತು, ಗೊತ್ತಾಯ್ತಾ? ಗೇಟ್ಗಳಲ್ಲಿ 33 ಗೇಟ್ಗಳಲ್ಲಿ ತೊಂದರೆ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 70 ವರ್ಷದಲ್ಲಿ ಫಸ್ಟ್ ಟೈಮ್ ಚೈನ್ ಕಟ್ ಆಗಿರೋದು. ಅವರು ಕನ್ನಯ್ಯನವ್ರ ಪ್ರಕಾರ ಕನಿಷ್ಠ 50 ವರ್ಷಕ್ಕೊಮ್ಮೆ ಒಂದ್ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು 70 ವರ್ಷ ಓಲ್ಡ್ ಆಗಿದೆ, 50 ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ, ಅಡ್ವೈಸ್ ಪ್ರಕಾರ ಬೋರ್ಡು ನಡ್ಕೊಳ್ತದೆ, ಕರ್ನಾಟಕ ಸರ್ಕಾರನೂ ಕೂಡ ನಡ್ಕೊಳ್ತದೆ, ಆಂಧ್ರ ಸರ್ಕಾರನೂ ಕೂಡ ನಡ್ಕೊಳ್ತದೆ, ತೆಲಂಗಾಣ ಸರ್ಕಾರ ಕೂಡ ನಡ್ಕೊಳ್ತದೆ. ಟಿಬಿ ಡ್ಯಾಂ ಗೇಟ್ ಅಳವಡಿಸಲು ಇನ್ನೂ 3 ದಿನ ಬೇಕು. ಡ್ಯಾಂ ಕ್ರಸ್ಟ್ ಗೇಟ್ ತಜ್ಞ ಕನ್ಹಯ್ಯ ನಾಯ್ಡು ಅವರ ಮಾಹಿತಿ ಇದು. ಟಿಬಿ ಡ್ಯಾಂ ಗೇಟ್ ಅಳವಡಿಸೋದಕ್ಕೆ ಇನ್ನೂ 3 ದಿನ ಬೇಕಾಗುತ್ತೆ ಎಂದಿದ್ದಾರೆ ಕನ್ಹಯ್ಯ ನಾಯ್ಡು ಅವರು. ಇನ್ನು ಈ ಸಮಯದಲ್ಲಿ ಗೇಟ್ ಹಾಕಿದ್ರೆ ಕಿತ್ತು ಹೋಗುತ್ತೆ, ಅದಕ್ಕೆ ಸಕಾಲ ಯಾವುದು ಅನ್ನೋದ್ರ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. 12 ಅಡಿ ನೀರು ಇಳಿದ ಮೇಲೆ ಗೇಟ್ ಅನ್ನು ಅಳವಡಿಸಬೇಕು, ಇಲ್ಲದೆ ಹೋದ್ರೆ ಅದು ಮತ್ತೆ ಕಿತ್ತು ಹೋಗುತ್ತೆ. ಗೇಟ್ಗೆ 5 ಪ್ಲೇಟ್ ಬೇಕು, 8 ಪ್ಲೇಟ್ ರೆಡಿ ಮಾಡ್ತಿದ್ದೇವೆ. 45 ವರ್ಷಗಳ ಬಳಿಕ ಕ್ರಸ್ಟ್ ಗೇಟ್ ಬದಲಾಯಿಸಬೇಕಿತ್ತು, ಆದರೆ ಅದಾಗಿಲ್ಲ. ತುಂಗಭದ್ರಾ ಡ್ಯಾಂನ ಗೇಟ್ಗಳನ್ನು ಬದಲಿಸಿಲ್ಲ. ಸೆಪ್ಟೆಂಬರ್ 15ರ ಒಳಗಡೆ ಗೇಟ್ ಅನ್ನು ಬದಲಾಯಿಸಲು ಸಿಎಂ ಸೂಚಿಸಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಮಳೆ ಬರ್ತದೆ, ಅದಕ್ಕೆ ಮುಂಚೆ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳಿ ಹೋಗಿದ್ರು. ಏನು ಹೆಲ್ಪ್ ಬೇಕಂದ್ರು ನಮ್ಗೆ ತಿಳಿಸಿದೆ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಟ್ರೈ ಮಾಡ್ತಾ ಇದ್ವಿ. ಇದು ರಿಸ್ಕ್ ಇನ್ವಾಲ್ವ್ದಿಂದ ನಾವು ಡೆಫಿನೆಟ್ ಹೇಳಂಗಾಗಲ್ಲ, ನಾವು ಟ್ರೈ ಮಾಡ್ತೀವಿ. ನಿಮ್ಮ ಥರವ್ರನ್ನಲ್ಲಿ ಇಟ್ಟು ಜಾಕೆಟ್ ಕೊಟ್ಟು ಅವ್ರು ಕೆಲಸ ಮಾಡಿದ್ರು ನೋಡಿ, ಅವ್ರಿಗೆ ಹೇಗಾಗ ಮಾಡಬೇಕು ಹೇಳಿ ನಾವು ಮಾಡಿಸ್ಬೇಕು. ಎಲ್ಲ ಕಿತ್ಕೊಂಡು ಹೋಗಿದ್ರೆ ಅಲ್ಲಿ ಕೆಳಗಡೆ ಇಸಿದೆ, ಡೇಂಜರಸ್ ಇದೆ. ಅದಕ್ಕೂ ಸ್ಕೀಮ್ ಕೊಟ್ಟಿದ್ದೀನಿ. ಇವಾಗ ಹರಿಯೋ ನೀರಿಗೆ ಗೇಟ್ ಇಡ್ತೀರಾ, ನೀರು ಖಾಲಿ ಆದ್ಮೇಲೆ ಗೇಟ್ ಇಡ್ತೀರಾ? 12 ಫುಟ್ ನೀರು ಹೋಗುವಾಗ ಗೇಟ್ ಇಲ್ಲ. ಎಷ್ಟು ದಿನ ಆಗುತ್ತೆ? ಎಷ್ಟು ದಿನ ಆಗ್ಬೋದು? ನಾನು 3 ದಿವಸ ಪ್ಲಾನ್ ಮಾಡಿಸ್ಕೊಟ್ಟಿನಿ ಅವ್ರಿಗೆ. ಮಾಡುವಾಗ ಒಂದು ದಿನ ಆ ಕಡೆ ಈ ಕಡೆ ಆಗಬಹುದು. ರೆಡಿ ಮಾಡ್ತಾರೆ ಗೇಟ್ಗಳ ರೆಡಿ ಕ್ವಾಂಟಿಟಿ ಏನಿದೆ ಸರ್ ಅಂತ? ಕ್ವಾಂಟಿಟಿ ಅಂದರೆ 5 ಬೇಕು, 8 ಮಾಡ್ತಾ ಇದ್ವಿ. 45 ವರ್ಷ ಇದೆ ಲೈಫು. ಗೌರ್ಮೆಂಟ್ ಇಂಡಿಯಾ ಪ್ರಕಾರ 70 ಇಯರ್ಸ್ ನಮಗೆ ಸ್ಟ್ರಕ್ಚರ್ಸ್ ಇದೆ. ನಮ್ಮ ಬಾಡಿನಲ್ಲಿ ಯಾಕೆ ಡೆವಲಪ್ ಆಗ್ತದೆ ಅದನ್ನೆಲ್ಲ ಇದೇ ಮಾಡಿರ್ತದೆ. ನಾವು ಮಾತಾಡ್ತಿರೋದು ಮಾತಾಡೋಲ್ಲ. ಪರಿಸ್ಥಿತಿ ಅಂದರೆ ಚೆಕ್ ಮಾಡಬೇಕು, ಇಂಜಿನಿಯರ್ ಕಳಿಸಿ ಚೆಕ್ ಮಾಡಿ ಈ ಕೈ ಮಾಡ್ಬೇಕಂದ್ರೆ ಇವಾಗ ನಾನು ನಾಳೆ ಏರ್ ಮಾಡೋಕ್ಕಾಗಲ್ಲ, ಹೇಳ್ತೀವಿ ಅಷ್ಟೇ. ಸರ್, ಡ್ಯಾಮೇಜ್ ಗೇಟ್ ಮೇಲೆ ಎಷ್ಟು ನೀರು ಹರಿತಾ ಇದೆ ಸರ್? ಎಷ್ಟು ಅಡಿ ಹರಿತಾ ಇದೆ ಇವಾಗ? 21 ರೀ. ಡ್ಯಾಮೇಜ್ ಗೇಟ್ಲಿಂದ ಇವಾಗ ಫುಲ್ ಫೀಡ್ ಹೈಟ್ ಹೋಗ್ತಾ ಇದೆಲ್ಲ. ಎಷ್ಟು ಇರ್ತದೆ ಡ್ಯಾಮ್ನಲ್ಲಿ ಅಷ್ಟು ಹೋಗ್ತದೆ. ನಾವು 3 ದಿವಸ ಪ್ಲಾನ್ ಮಾಡಿದ್ವಪ್ಪ, ಅದು ನೋಡ್ತೀವಿ. 17ರಿಂದ ಮಳೆ ಬರ್ತದೆ, ಅದಕ್ಕೆ ಮುಂಚೆ ಕ್ಲೋಸ್ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳಿ ಹೋಗಿದ್ರು. ಏನು ಹೆಲ್ಪ್ ಬೇಕಂದ್ರು ನಮ್ಗೆ ತಿಳಿಸಿದೆ, ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಟ್ರೈ ಮಾಡ್ತಾ ಇದ್ವಿ. ಇದು ರಿಸ್ಕ್ ಇನ್ವಾಲ್ವ್ದಿಂದ ನಾವು ಡೆಫಿನೆಟ್ ಹೇಳಂಗಾಗಲ್ಲ, ನಾವು